ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಈಗ ಗ್ರೇಡ್ ಬದಲು ಅಂಕಾನೇ ಕೊಡಬೇಕು ಅಂತ ಹೈಕೋರ್ಟ್ನ ಆದೇಶ ಬಂದಿರೋದ್ರಿಂದ ತಕ್ಕ ಮಟ್ಟಿಗೆ ಒಂದಷ್ಟು ಗೊಂದಲಗಳು, ಸರ್ಕಾರ ಅದನ್ನ ಹೆಂಗೆ ಬ್ಯಾಲೆನ್ಸ್ ಮಾಡುತ್ತೆ ಅನ್ನೋದೇ ಪ್ರಶ್ನೆ ಇರೋದು. ಹಾಗಂತ ಹೈಕೋರ್ಟ್ನ ಆದೇಶನ ಪ್ರಶ್ನೆ ಮಾಡ್ತಾ ಇಲ್ಲ, ಅದನ್ನ ಪಾಲನೆ ಮಾಡಲೇಬೇಕು, ಪಾಲನೆ ಮಾಡುವಂಥ ಅನಿವಾರ್ಯತೆ ಇದೆ. ಬಟ್ ಸರ್ಕಾರ ಕೈಗೊಳ್ಳುವಂಥ ನಿರ್ಧಾರ ಹೆಂಗಿರುತ್ತೆ ಅನ್ನೋದು ಪ್ರಶ್ನೆ ಇದೆ. ಇದ್ರ ಬಗ್ಗೆ ಮಾತನಾಡೋದಕ್ಕೆ ಮತ್ತೊಬ್ಬರು ಅತಿಥಿ ಕೂಡ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಹಿಂದಿ ಅಸೋಸಿಯೇಷನ್ನ ಸದಸ್ಯರು ಶಶಿಧರ್ ಸರ್ ನೇರ ಸಂಪರ್ಕದಲ್ಲಿದ್ದಾರೆ. ಶಶಿಧರ್ ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಒಂದ್ ಕಡೆ ಶಿಕ್ಷಣ ಇಲಾಖೆಯ ನಿರ್ಧಾರ, ಜೊತೆಗೆ ಆ ನಿರ್ಧಾರಕ್ಕೆ ಹೈಕೋರ್ಟ್ ಬೇಡ ಬೇಡ ಗ್ರೇಡ್ ಬದಲು ನೀವು ಅಂಕಾನೇ ಕೊಡಬೇಕು ಅನ್ನುವಂಥ ಆದೇಶ ಕೊಟ್ಬಿಟ್ಟಿದೆ ಹಿಂದಿ ಭಾಷೆಗೆ ಸಂಬಂಧಪಟ್ಟಂತೆ. ಆಲ್ರೆಡಿ ಕರೆಕ್ಷನ್ ಮಾಡ್ಕೊಳ್ತೀನಿ, ಆನಂದ್ ಸರ್ ಹೇಳ್ದಂಗೆ ತ್ರಿಭಾಷಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮ್ಮ ಫಸ್ಟ್ ರಿಯಾಕ್ಷನ್ ಏನ್ ಸರ್ ಇದಕ್ಕೆ? ಈಗ ನಿನ್ನೆ ಕೋರ್ಟ್ ನಲ್ಲಿ ಕೇಸ್ ಇತ್ತು, ತಮಗೆಲ್ಲ ಗೊತ್ತಿರುವಂತದ್ದು. ಅದು ನಮ್ಮ ಕನ್ನಡಿಗರ ಮಕ್ಕಳ ಪರವಾಗಿ ತೀರ್ಪು ಬಂದಿದೆ. ನಾವೆಲ್ಲ ಕನ್ನಡಿಗರು, ಮೊದಲನೇದಾಗಿ ಹೇಳೋದು ನಾನು, ನಾವೆಲ್ಲ ಕನ್ನಡಿಗರು. ಕನ್ನಡದ ನೆಲ ಜಲ ಭಾಷೆ, ನೀರ್ ಕುಡಿತಾ ಇದ್ದೇವೆ, ಗಾಡಿ ಸೇವನೆ ಮಾಡ್ತಾ ಇದ್ದೇವೆ. ಮೊದಲು ನಮ್ಮ ಆದ್ಯತೆ ಕನ್ನಡ ಭಾಷೆಗೆ. ಮುಂದಿನದ್ದು ವಿಧಿ ಇಲ್ಲದೆ ನಮ್ದು ವೃತ್ತಿ ಭಾಷೆ ಹಿಂದಿ. ನಾವು ವೃತ್ತಿ ಮಾಡ್ತಾ ಇರೋದು ಹಿಂದಿ, ನಾವು ಜೀವನ ಮಾಡ್ತಾ ಇರೋದು ಹಿಂದಿ ಭಾಷೆಯಿಂದ. ಆದ್ರೆ ನಮ್ಮ ಉಸಿರು ಯಾವತ್ತೂ ಕನ್ನಡಕ್ಕೋಸ್ಕರ. ಅಂತ ಮಕ್ಕಳು ಏನು ಒಂದು ವರ್ಷದಿಂದ ಕಷ್ಟಪಟ್ಟು ಓದಿದ್ರು, ನಾವು ಟೀಚರ್ಸ್ ಸಹ ಒಂದು ವರ್ಷದಿಂದ ಬಹಳ ಕಷ್ಟಪಟ್ಟು ಪಾಠ ಮಾಡಿದ್ವಿ. ಹಾಗಾಗಿ ಅದಕ್ಕೆ ಗೆಲುವು ಸಿಕ್ಕಿದೆ ಅಂತ ನಾನಾದ್ರೂ ಭಾವಿಸ್ತೇನೆ. ಇದು ಮೊದಲನೇದು. ಮತ್ತೆ ಅಂಕ ಕೊಡೋದ್ರಿಂದ ಪ್ರಯೋಜನ ಏನು ಅನ್ನೋದನ್ನ ನಿನ್ನೆ ನಮ್ಮ ಜಡ್ ಸಾಹೇಬ್ರೆಲ್ಲ ಹೇಳಿದ್ದಾರೆ. ಈಗ ಮ್ಯಾಥಮೆಟಿಕ್ಸ್ ನಲ್ಲಿ ಅಥವಾ ಕಷ್ಟಕರ ಸಬ್ಜೆಕ್ಟ್ ನಲ್ಲಿ 50-55 ಮಾರ್ಕ್ಸ್ ತಗೊಂಡಿದ್ರೆ, ಥರ್ಡ್ ಲ್ಯಾಂಗ್ವೇಜ್ ಹಿಂದಿ ಈಸಿ ಸಬ್ಜೆಕ್ಟ್ ಆದ್ರಿಂದ ಅದರಲ್ಲಿ 100 ಸ್ಕೋರ್ ಮಾಡಿರೋರು ಇದ್ದಾರೆ. ಅವ್ರಿಗೆ ಇಲ್ಲಿ ಪರ್ಸೆಂಟೇಜ್ ಇಂಪ್ರೂವ್ಮೆಂಟ್ ಆಗುತ್ತೆ ಅಂತಕ್ಕಂತಹದ್ದು ಒಂದು ಮಾತನ್ನ ನಾನು ಜ್ಞಾಪಿಸ್ಬೇಕಾಗ್ತದೆ. ಹಾಗಾಗಿ ಖಂಡಿತವಾಗಿ ಸಿಕ್ಕಿರ್ತಕ್ಕಂತಹ ಗೆಲುವು ನಮ್ಮ ಹಿಂದಿ ಶಿಕ್ಷಕರಿಗೆಲ್ಲ, ಮಕ್ಕಳಿಗೆ ಸಿಕ್ಕಿರ್ತಕ್ಕಂತಹ ಗೆಲುವು. ಮಕ್ಕಳು ಎಲ್ಲರೂ ಸಹ ನಮ್ಮ ಕನ್ನಡಿಗ ಮಕ್ಕಳೇ, ಕನ್ನಡದವರೇನೆ. ಅಲ್ಲ, ಈಗ ಶಶಿಧರ್ ಸರ್ ಈಗ ತಾನೇ ಆನಂದ್ ಸರ್ ಹೇಳ್ತಾ ಇದ್ರು, ಕನ್ನಡ ಪರ ಹೋರಾಟಗಾರರು ಗ್ರೇಡ್ ಬೇಡ ಅಂದ್ರೆ ಗ್ರೇಡ್ ಇಂದ ಒಳ್ಳೆ ಲಾಭ ಇದೆ ಮಕ್ಕಳಿಗೆ, ಅಂಕ ಕೊಡೋದ್ರಿಂದ ಇಲ್ಲ ಅಂತ. ಸೊ ಅಂಕ ಕೊಡೋದ್ರಿಂದ ಪ್ರಯೋಜನ ಇಲ್ಲ ಮಕ್ಕಳಿಗೆ ಅಂತ. ಅದಕ್ಕೊಂದು ಎಕ್ಸಾಂಪಲ್ ಕೊಡ್ಬೇಕು ಅಂತಂದ್ರೆ, ಈಗ ಬೇರೆ ಸಬ್ಜೆಕ್ಟ್ ಅಲ್ಲಿ ಅವನು ಹಿಂದಿನಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಥವಾ ಥರ್ಡ್ ಲ್ಯಾಂಗ್ವೇಜ್ ಅಲ್ಲಿ ಏನ್ ಹೇಳ್ತಾ ಇದ್ದಾರೆ, 80 ತಗೊಂಡಿರೋರ್ಗು ಎ ಗ್ರೇಡ್, 100 ತಗೊಂಡಿರೋರ್ಗು ಎ ಗ್ರೇಡ್. ಹಾಗಾದ್ರೆ ಅವರಿಬ್ಬರ ಮಧ್ಯೆ ಅವಾಗ ಏನ್ ಮಾಡ್ತಾರೆ ಹೇಳ್ರಿ ಮಕ್ಕಳು, ಅವ್ರಿಗೂ ಒಂದೇ ಗ್ರೇಡ್ ನಮಗೂ ಒಂದೇ ಗ್ರೇಡ್ ಕೊಡ್ತಾರೆ, ನಾವ್ ಯಾಕ್ರಿ ಅಷ್ಟು ಓದಬೇಕು, ನಿರಾಸಕ್ತಿ ಬರಬಹುದು ಮಕ್ಕಳಿಗೆ ಅಂತ. ಅದೇ ನಾನ್ ಹೇಳೋದೇನು ಅಂದ್ರೆ, ಗ್ರೇಡೇ ಕೊಡೋದಾದ್ರೆ ಎಕ್ಸಾಮೇ ಬೇಕಿರ್ಲಿಲ್ಲ, ಎಕ್ಸಾಮ್ ಮಾಡೋ ಅವಶ್ಯಕತೆನೇ ಇರ್ಲಿಲ್ಲ. ಆಯಾ ಸ್ಕೂಲ್ಗಳಲ್ಲಿ ಟೀಚರಿಗೆ ಗೊತ್ತಿತ್ತು ಅವ್ರ ಕೆಪಾಸಿಟಿ ಏನು ಅಂತ, ಮಕ್ಳ ಕೆಪಾಸಿಟಿ ಏನು ಅಂತ, ಅಲ್ಲೇ ಗ್ರೇಡ್ ಕೊಡ್ಬೋದಾಯ್ತು. ಎಕ್ಸಾಮ್ ಮಾಡಿ ಇಷ್ಟೆಲ್ಲ ಖರ್ಚು ಮಾಡೋ ಅವಶ್ಯಕತೆ ಇರ್ಲಿಲ್ಲ ಅನ್ನೋದು ನನ್ನ ಅನಿಸಿಕೆ. ಓಕೆ. ಅಲ್ಲ ಸರ್, ಶಶಿಧರ್ ಸರ್ ಈಗ ಪ್ರಶ್ನೆ ಇರೋದು, ಹೈಕೋರ್ಟ್ನ ಆದೇಶ ಈ ವರ್ಷಕ್ಕೆ ಮಾತ್ರ ಇಂಪ್ಲಿಮೆಂಟ್, ಮುಂದಿನ ವರ್ಷಕ್ಕೆ ನೀವು ಗ್ರೇಡ್ ಕೊಟ್ಟರು ಪರವಾಗಿಲ್ಲ ಅನ್ನೋ ರೀತಿಯಲ್ಲಿ ಒಂದಷ್ಟು ಅಂಶಗಳನ್ನ ಉಲ್ಲೇಖ ಮಾಡಿದೆ. ನೀವು ಅದನ್ನ ಸ್ವಾಗತ ಮಾಡ್ಕೊಳ್ತೀರಾ? ಮುಂದಿನ ಬಾರಿ ಕೂಡ ನಾವು ಗ್ರೇಡ್ ಕೊಡ್ತೀವಪ್ಪ ಹಿಂದಿ ಭಾಷೆಗೆ, ಸೊ ನೀವು ಏನಾದ್ರೂ ಮಾಡಿ ಪರವಾಗಿಲ್ಲ, ಅದು ಅನಿವಾರ್ಯ ಅಲ್ಲ, ಒತ್ತಡ ಹಾಕಲ್ಲ ನಾವು ಅಂತ, ಅದನ್ನ ಸ್ವಾಗತ ಮಾಡ್ಕೊಳ್ತೀರಾ ಹೇಗೆ? ಅಲ್ಲ, ಖಂಡಿತ ಅದೇನಾಗುತ್ತೆ ಅಂತಂದ್ರೆ, ಕನ್ನಡಿಗನಾಗಿ ನಾನು ಒಪ್ಪೋದು. ಆದ್ರೆ ಮಕ್ಕಳ ಭವಿಷ್ಯದಲ್ಲಿ ಥರ್ಡ್ ಲ್ಯಾಂಗ್ವೇಜ್ ಮಾರ್ಕ್ಸ್ ಖಂಡಿತ ಬೇಕಾಗತ್ತೆ. ಅದು ಯಾವ್ದಾದ್ರು ಆಗಿರ್ಲಿ. ಈಗ ನೋಡಿ, ಕನ್ನಡ ಅನಿವಾರ್ಯ ಯಾಕೆ ಮಾಡಲ್ಲ? ಕನ್ನಡನೂ ಅನಿವಾರ್ಯಪ್ಪ. ನಾಳೆ ಬೇರೆ ಸ್ಟೇಟ್ ಅವ್ರು ಬಂದು ಇಲ್ಲಿ ಕೆಲಸ ಮಾಡಿದ್ರೆ ಎಷ್ಟು ಜನ ಕನ್ನಡನೇ ಬರಲ್ಲ, ಹಂಗಾದ್ರೆ ಅಲ್ಲೂ ಕೂಡ ಇಂಪ್ಲಿಮೆಂಟ್ ಮಾಡಿ ಅಂತ ಕೆಲವರು ಕೇಳಿದ್ರು. ಕನ್ನಡಕ್ಕೆ ಆದ್ಯತೆ ಸಿಗುತ್ತಾ ಬೇರೆ ಸ್ಟೇಟ್ ಅಲ್ಲಿ? ನಮ್ಮಲ್ಲಿ ಯಾಕ್ರಿ ಹಿಂದಿಗೆ ಅಷ್ಟೊಂದು ಆದ್ಯತೆ ಕೊಡಬೇಕು ನಾವು ಅನ್ನೋದನ್ನ ಕೆಲವರು ಪ್ರಶ್ನೆ ಮಾಡ್ತಾರೆ. ಶಶಿಧರ್ ಸರ್, ಈಗ ನಾವು ಕರ್ನಾಟಕದಲ್ಲಿ ಎಲ್ಲಾ ಭಾಷಿಗರನ್ನ ನಾವು ವೆಲ್ಕಮ್ ಮಾಡಿದ್ದೇವೆ. ತೆಲುಗು, ತಮಿಳು, ಉರ್ದು, ಮಲಯಾಳಿ ಎಲ್ಲರೂ ಇದ್ದಾರೆ. ಅವರು ಥರ್ಡ್ ಲ್ಯಾಂಗ್ವೇಜ್ ಯಾವ್ದು ಓದ್ತಾರೆ? ಕನ್ನಡನೇ ಓದ್ಬೇಕು. ಹಾಗಾದ್ರೆ ನೀವು ಥರ್ಡ್ ಲ್ಯಾಂಗ್ವೇಜ್ ಕನ್ನಡ ಓದ್ಬೇಡಿ, ನಮ್ಮ ಭಾಷೆ ಕಲಿಬೇಡಿ ಅಂತಂದ್ರೆ ಅವ್ರು ಎಲ್ಲಿ ಹೋಗ್ಬೇಕಾಗತ್ತೆ? ಹಾಗಾಗಿ ಈ ಥರ್ಡ್ ಲ್ಯಾಂಗ್ವೇಜ್ ಅಲ್ಲಿ ಬರೀ ಹಿಂದಿ ಮಾತ್ರ ಇಲ್ಲ, ಹಿಂದಿ ಅನ್ನೋದು ತಪ್ಪು. ಎಲ್ಲಾ ವಿಷಯಗಳು ಇದೆ, 9 ವಿಷಯಗಳಿದೆ ಮೇಡಮ್, 9 ವಿಷಯಗಳಿದೆ ಥರ್ಡ್ ಲ್ಯಾಂಗ್ವೇಜ್ ನಲ್ಲಿ. ಹಾಗಾಗಿ ಬೇರೆಯವರು ಸಹ ಕನ್ನಡ ಕಲಿಬೇಕು, ನಾವು ಸಹ ಬೇರೆ ಭಾಷೆ ಕಲಿಬೇಕು. ನಿನ್ನೆ ನಮ್ಮ ಇವರು ಜಡ್ಜ್ ಹೇಳ್ತಾ ಇದ್ರು, ನಾನು ಕೇಳಿಸ್ಕೊಂಡೆ. ನಾನು ಓದಿದ್ದೀನಿ ಹಿಂದಿನ, ಬೇರೆಯವರು ಓದಿದ್ದಾರೆ. ನಾವು ವಿಷಯ ತಿಳ್ಕೊಳ್ಳೋದಕ್ಕೆ ಎಲ್ಲಾ ಭಾಷೆಯನ್ನ ಕಲಿಬೇಕು, ಹೌದಲ್ವಾ? ಎಲ್ಲಾ ಭಾಷೆ ಕಲ್ತಾಗ ಮಾತ್ರ ನಾವು ಪ್ರಪಂಚ ಸುತ್ತೋದಕ್ಕೆ ಅನುಕೂಲ ಆಗತ್ತೆ. ದೇಶ ಓದು ಕೋಶ ಓದು ದೇಶ ಸುತ್ತು ಅಂತ ಏನ್ ಹೇಳ್ತಾರೆ. ಹಾಗಾಗಿ ನಾವು ಎಷ್ಟು ಆಗತ್ತೆ ಹೊರತು ಭಾಷೆ ಕಲಿಯೋದ್ರಿಂದ ಅನಾನುಕೂಲ ಯಾವುದೂ ಇಲ್ಲ. ಕಲಿಯೋದಕ್ಕೆ ಏನಂತೆ, ಕಲಿಬೇಕಲ್ವಾ? ಓಕೆ.
ಭಾಸ್ಕರನ್ ಸರ್ ಇದೇ ವರ್ಷನ್ ಇರೋದು ಹಂಗಂತ ನಾವು ಅದೇ ಪದೇ ಪದೇ ಏನು ಹೇಳ್ತಿದ್ದೀನಿ ಅಂದರೆ ಕನ್ನಡಿಗರಾಗಿ ನಮಗೆ ಈ ನೆಲ ಜಲ ಭಾಷೆ ಅಂತ ಬಂದಾಗ ನಮ್ಮ ನರನಾಡಿಯಲ್ಲಿ ನಮ್ಮ ರಕ್ತದಲ್ಲಿ ಬೆರೆತು ಹೋಗಿದೆ. ಅದ್ರ ಬಗ್ಗೆ ಯಾರು ಕೂಡ ಅಪಸ್ವರ ಎತ್ತುವಂಥ ಮಾತೇ ಇಲ್ಲ. ಆದರೆ ಈಗ ತ್ರಿಭಾಷಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ ಹೇಳಿದ್ರು ಬರೀ ಹಿಂದಿ ಮಾತ್ರ ಅಲ್ಲ ಬೇರೆ ಬೇರೆ ಭಾಷೆಗಳು ಕೂಡ ಅದರಲ್ಲಿ ಸೇರ್ಪಡೆ ಆಗುತ್ತೆ ಅಂತ. ಸೊ ಈಗ ನಿಮ್ಮ ಅಭಿಪ್ರಾಯ ಏನು? ಅದು ಅನಿವಾರ್ಯ ಅಂತ ಅನ್ಸುತ್ತಾ? ಸರ್ ಹೇಳ್ತಾ ಇದ್ರಿ ಕಮ್ಯುನಿಕೇಷನ್ ಮಾಡೋಕ್ಕಾಗಿರಬಹುದು, ಬೇರೆ ಸ್ಟೇಟಲ್ಲಿ ಹೋಗಿ ನಾವು ಕೆಲಸ ಮಾಡೋದಕ್ಕಾಗಿರಬಹುದು. ನಮ್ಮ ಅಸ್ತಿತ್ವದ ಪ್ರಶ್ನೆ ಬರುತ್ತೆ, ಕೊನೆಗೆ ನಮಗೆ ಈ ಭಾಷೆ ಬರಲ್ಲ ಅಂದರೆ ಕಮ್ಯುನಿಕೇಷನ್ ಸ್ಕಿಲ್ ಹೋಗ್ಬಿಡುತ್ತೆ ನಮ್ಮಲ್ಲಿ ಅಂತ. ಸೊ ಆ ವಿಚಾರ ನೋಡಿದಾಗ ಅನಿವಾರ್ಯ ಅಂತ ಅನ್ಸುತ್ತಾ ಹಿಂದಿ ನಮಗೆ? ನೋಡಿ, ಈಗ ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ. ಅದು ಹೇಳೋಕ್ಕಿಂತ ಮೊದಲು ನಮ್ಮ ಸರ್ ಹೇಳ್ದಂಗೆ, ಆನಂದ್ ಸರ್ ಹೇಳ್ದಂಗೆ ಗ್ರೇಡಿಂದು ಏನದು ತೀರ್ಪು ಕೊಟ್ಟಿದೆ, ಅದ್ರಲ್ಲಿ ಸ್ವಲ್ಪ ಗೊಂದಲ ಆಯಿತು. ಆದರೆ ಅವ್ರು ಹೇಳಿದ್ದೇನು ಅಂದರೆ ಈ 525 ಮಾರ್ಕ್ಸನ್ನೇ ಬೇರೆ ಕೊಡಬೇಕು, ಹಿಂದಿದೇ ಬೇರೆ ಮಾರ್ಕ್ಸ್ ಕೊಡಬೇಕು. ಹಂಗಂದರೆ ಅದು ಎಕ್ಸಾಮು ಮಾಡೋಂಗಿರಲಿಲ್ಲ, ಗ್ರೇಡ್ ಕೊಡೋಂಗೂ ಇರಲಿಲ್ಲ, ಮಾರ್ಕ್ಸ್ ಕೊಡೋಂಗೂ ಇರಲಿಲ್ಲ.